ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಯಾವುದೇ ಸಿವಿಲ್ ಕೋರ್ಟ್ ನಲ್ಲಿ ಶೂಟ್ ಫೈಲ್ ಆದ ಮೇಲೆ ಅದರ ಕೋರ್ಟ್ ಫೀ ಅನ್ನ ಡಿಟರ್ಮಿನ್ ಮಾಡುವ ಸಲುವಾಗಿ ದಿ ಕರ್ನಾಟಕ ಕೋರ್ಟ್ ಫೀ ಅಂಡ್ ಶೂಟ್ ವ್ಯಾಲ್ಯೂಯೇಷನ್ ಆಕ್ಟ್ 1958 ನ ಪ್ರಕಾರ ಮೊದಲು ಶೂಟ್ ನ ವ್ಯಾಲ್ಯೂಯೇಷನ್ ಅನ್ನ ಮಾಡಬೇಕಾಗುತ್ತೆ. ಆ ಶೂಟ್ ಬೇರೆ ಬೇರೆ ಸಬ್ಜೆಕ್ಟ್ ಮ್ಯಾಟರ್ ಗಳ ಮೇಲೆ ಫೈಲ್ ಆಗಿರುತ್ತೆ. ಉದಾಹರಣೆಗೆ ಮನಿ ಮೇಲೆ ಅಂದ್ರೆ ಹಣದ ಮೇಲೆ, ಮೂವೇಬಲ್ ಪ್ರಾಪರ್ಟಿಯ ಮೇಲೆ, ಇಂಜಂಕ್ಷನ್ ನ ಮೇಲೆ, ಟ್ರಸ್ಟ್ ಪ್ರಾಪರ್ಟಿಯ ಮೇಲೆ, ಸ್ಪೆಸಿಫಿಕ್ ರಿಲೀಫ್ ನ ಮೇಲೆ, ಈಜಿಮೆಂಟರಿ ರೈಟ್ಸ್ ನ ಮೇಲೆ, ಮಾರ್ಟ್ಗೇಜ್ ನ ಮೇಲೆ, ಅಕೌಂಟ್ಸ್ ನ ಮೇಲೆ, ಪಾರ್ಟ್ನರ್ಶಿಪ್ ನ ಡಿಜಾಲ್ಯೂಷನ್ ನ ಮೇಲೆ, ಜಾಯಿಂಟ್ ಪೊಸಿಷನ್ ನ ಮೇಲೆ, ಡಿಕ್ರಿಗಳ ಕ್ಯಾನ್ಸಲೇಷನ್ ನ ಮೇಲೆ, ಲ್ಯಾಂಡ್ ಲಾರ್ಡ್ ಮತ್ತು ಟೆನೆಂಟ್ ನ ಮೇಲೆ ಡಿಸ್ಪ್ಯೂಟ್ ಅರೈಸ್ ಆಗಿದ್ರೆ, ಮೆನ್ಸೆ ಪ್ರಾಫಿಟ್ಸ್ ನ ಮೇಲೆ, ಹೀಗೆ ಅನೇಕ ಇತ್ಯಾದಿ ಸಬ್ಜೆಕ್ಟ್ ಮ್ಯಾಟರ್ಸ್ ಗಳಿರ್ತವೆ. ಅವುಗಳ ಮೇಲೆ ಶೂಟ್ ಫೈಲ್ ಆಗಿರುತ್ತೆ. ಅವುಗಳ ವ್ಯಾಲ್ಯೂಯೇಷನ್ ಅನ್ನ ನಾವು ಅಸೆಸ್ ಮಾಡಿದಾಗ ಆ ಒಂದು ಬೇಸ್ ನ ಮೇಲೆ ನಾವು ಕೋರ್ಟ್ ಫೀ ಅನ್ನ ಡಿಟರ್ಮೈನ್ ಮಾಡಬಹುದು.